ಭಕ್ತಿ ಮಾಡ್ತಾ ಇರ್ತಾರೆ. ಆ ಭಕ್ತಿ ಅಲ್ಲ, ಕರ್ಮ ಕಟ್ಟಿ ಮಾಡ್ಲಿಕ್ಕೆ ಹಾಗೆ ಇಲ್ಲಿ ಭಕ್ತಿ ಮಾಡಬೇಕು, ಭಗವಂತರ ಭಕ್ತಿ ಮಾಡ್ಬೇಕು. ಜೈನ ಸಮಾಜದಲ್ಲಿ ಬಹಳಷ್ಟು ಭಕ್ತಿಯಿಂದ, ಯಾಕಂದ್ರ ಜೈನ ಋಷಿ ಮುನಿಗಳು ಹೆಂಗದಾರಪ್ಪ ಅಂತಂದ್ರ ಅವ್ರು ನೋಡ್ತಿರ್ತೀರಿ ನೀವು, ಯಾಕಂದ್ರ ಮೈ ಮೇಲೆ ಒಂದು ಬಟ್ಟಿ ಕೂಡ ಹಾಕೊಳಂಗಿಲ್ಲ, ಯಾಕಂದ್ರೆ ಅಷ್ಟು ತಪಸ್ವಿಗಳವರು. ಆ ಜೈನ ಮುನಿಗಳು ಹೆಂಗಪ್ಪ ಅಂದ್ರೆ ಎಲ್ಲವೂ ತ್ಯಾಗ ಮಾಡಿರ್ತಾರೆ. ಯಾಕಂದ್ರ ಕೆಲವರು ದುಡ್ಡಿಗೋಸ್ಕರ, ಕೆಲವೊಂದು ಸ್ವಾಮೀಜಿಯವರು ದುಡ್ಡಿಗೋಸ್ಕರ ವೇಷ ಹಾಕೊಂಡು ದುಡ್ಡಿಗೋಸ್ಕರ ಬದುಕ್ತಿರ್ತಾರಂತಾರ. ಆದ್ರ ಜೈನ ಸಮಾಜ ಅದೊಂದು ಪವಿತ್ರವಾದ ಸಮಾಜ. ಯಾಕಂದ್ರ ಅವರು ಚಿಕನ್ ಮಟನ್ ಇಂಥವೆಲ್ಲ ಮಾಂಸಾಹಾರಿ ಯಾವುದು ಸೇವನೆ ಮಾಡಲ್ಲ. ಬಟ್ ಆ ಸಮಾಜದ ಗುರುಗಳು ಹೆಂಗಪ್ಪ ಅಂತಂದ್ರೆ, ಜೈನ ಸಮಾಜದ ಗುರುಗಳು ಮೈ ಮೇಲೆ ಒಂದು ಬಟ್ಟೆ ಇರಲ್ಲ. ಯಾರೂ ಕೂಡ ಬಹಳಷ್ಟು ಅವರು ಸ್ವಾಮಿಗಳು ಏನಾದ್ರು ಪ್ರವಚನ ಏನಾದ್ರು ಮಾಡುವಾಗ ಹಂಗೆ ಕೂತ್ರು ಕೂಡ, ಯಾಕಂದ್ರೆ ಮೈ ಮೇಲೆ ಬಟ್ಟೆ ಇಲ್ದು ಕೂತ್ರು ಕೂಡ, ಎಷ್ಟೇ ಸೌಂದರ್ಯವತಿ ಇದ್ರು ಕೂಡ ಆ ಒಂದು ಕೆಟ್ಟ ದೃಷ್ಟಿಯಿಂದ ಆ ಸಮಾಜದ ಗುರುಗಳು ಯಾರು ನೋಡಂಗಿಲ್ಲ. ಯಾಕಂದ್ರೆ ಅಲ್ಲಿ ಬಂದಿರ್ತಕ್ಕಂಥ ಜೈನ ಸಮುದಾಯದ ದಂಪತಿಗಳಿರ್ಲಿ, ಹೆಣ್ಮಕ್ಳಿದ್ರು ಕೂಡ ಅಲ್ಲಿ ಬಂದಿರೋದು ಕೇವಲ ಭಕ್ತಿಯಿಂದ ಮಾತ್ರ ಬಂದಿರ್ತಾರೆ. ಯಾಕಂದ್ರೆ ಇಂಥ ಒಂದು ಜೈನ ಸಮಾಜದವ್ರು ನೋಡ್ತಿರ್ತೀರಿ, ಋಷಿ ಮುನಿಗಳು ರೋಡ್ ಮೇಲೆ ಐದು ಹೋಗ್ತಿರ್ತಾರ, ಬಹಳಷ್ಟು ಪವಾಡಗಳು. ಯಾಕಂದ್ರೆ ನಾವು ನೋಡಿರ್ತೇವೆ, ಕೆಲವೊಂದು ನಾಯಿ ಸತ್ತು ಬಿದ್ದಾಗ, ನಾಯಿಗೆ ಏನೋ ಆಕ್ಸಿಡೆಂಟ್ ಆಗಿ ಬಿದ್ದಾಗ ಅವರು ಕಮ್ಮಡ ಒಳಗೆ ನೀರು ಹಿಂಗ್ ಜಾಡಿಸಿದ್ರು ಕೂಡ ಅವು ನಾಯಿಗಳು ಬದುಕಿ ಎದ್ದು ಹೋಗಿದ್ದು ಉದಾಹರಣೆ ಕೂಡ ನಾವು ನೋಡೇವಿ. ಯಾಕಂದ್ರೆ ನಾವು ಮನೆ ಚರ್ಚೆಂದಾಗ ಹೋದಾಗ ಬಾಹುಬಲಿ ಮುತ್ತಿನವರು ಒಂದು ಚರ್ಚೆಂದಾಗ ಒಂದು ಜೈನ ಮಂದಿರ ಕಟ್ಟ್ಯಾರ. ಆ ಜೈನ ಮಂದಿರ ಒಳಗ ಒಂದು ಬಹಳಷ್ಟು ಭಕ್ತಿಯ ಒಂದು ಸಮಾಗಮ ನಡೆದಿತ್ತು. ಯಾಕಂದ್ರೆ ಜೈನ ಮುನಿಗಳು ಒಬ್ರು ಬಂದಿದ್ರಲ್ಲಿ, ಅಲ್ಲಿ ಒಂದು ಯಾವ ರೀತಿ ಅಲ್ಲಿ ಒಂದು ಭಕ್ತಿಯ ಸಾರ ಇತ್ತಪ್ಪ ಅಂತಂದ್ರ, ಅಲ್ಲಿ ಎಲ್ಲವೂ ತ್ಯಾಗ ಮಾಡಿ ಬಂದಿರ್ತಾರ ಜೈನ ಮುನಿಗಳು. ಎಲ್ಲವೂ ತ್ಯಾಗ ಮಾಡಿ ಬಂದು ಈ ಭಕ್ತಿ ಅಂದ್ರೆ ಏನು ಮತ್ತು ಭಾವೈಕ್ಯತೆ ಅಂದ್ರೆ ಏನು, ಮನುಷ್ಯ ಜೀವನದಲ್ಲಿ ಏನಾದ್ರೂ ಬದುಕಬೇಕಾದ್ರೆ ಯಾವ ರೀತಿ ಬದುಕಬೇಕನ್ನೋದು ಒಂದು ಸಂದೇಶ ಕೊಟ್ಟಾರ. ಆ ಸಂದೇಶ ಕೂಡ ವಿಡಿಯೋ ಕೂಡ ನಿಮ್ಗೆ ಹಾಕ್ತೀನಿ. ಬರೀ ಬಾಹುಬಲಿ ಮುತ್ತಿನ ಒಂದು ಭಾರತದೊಳಗೆ ದೊಡ್ಡ ಒಂದು ಬಟ್ಟೆ ವ್ಯಾಪಾರಸ್ಥರು ಬಾಹುಬಲಿ ಮುತ್ತಿನ ಅಜಿತ್ ಮುತ್ತಿನವರು ಇಲ್ಲಿ ಒಂದು ಜೈನ ಮಂದಿರ ಕಟ್ಸ್ಯಾರ, ಎಲ್ಲಿ ಚರ್ಚೆಂದೊಳಗ. ಆ ಜೈನ ಮಂದಿರ ಒಳಗ ಒಂದು ಭಕ್ತಿಯ ಸಾರ ನಡೆದಿತ್ತು. ಬರೀ ಹಾಡು ಆಯ್ತು, ಒಂದು ಪ್ರವಚನ ಆಯ್ತು, ಒಂದು ಆಧ್ಯಾತ್ಮಕ ಯಾವ ರೀತಿ ಒಂದು ಭಕ್ತಿನ ಅವ್ರು ತೋರಿಸ್ಲಾಕತ್ತಾರ ಅಂತ ತೋರಿಸ್ತೀನಿ. ಬರ್ರಿ ಆ ವಿಡಿಯೋ ನೋಡ್ಕೊಂಡು ಬರ್ರಿ. ಈಗ ಜನ್ಮೆಲ್ಲ ಮುಂದಿನ ಜನ್ಮೆಲ್ಲ ಸಿಗ್ತದೆ, ಭಕ್ತಿ ಪೂಜೆ ಮಾಡಿ ಒಂದ್ ದಿವಸ ಅಲ್ಲ, ಜೀವನ ಪರ್ಯಂತ. ಯಾವಾಗ ನಮ್ಮ ಶರೀರ ಆರೋಗ್ಯವಂತ ಇರ್ತದೆ, ಕೈ ಕಾಲು ಚಲೋ ಇರ್ತಾರೆ, ಮನಸ್ಸು ಚಲೋ ಇರ್ತದೆ, ಎಲ್ಲಿ ತನಕ ಕೋಮದಲ್ಲಿ ಹೋಗಂಗಿಲ್ಲ, ಅಲ್ಲಿ ತನಕ ಭಕ್ತಿ ಮಾಡ್ಬೇಕು. ಹೋಗ್ತಾರೆ, ಹೋದ್ಮೇಲೆ ಬರಂಗಿಲ್ಲ. ಆಮೇಲೆ ಏನ್ ಮಾಡ್ತಾರೆ, ನಾವು ಮುಗಿತಾರೆ, ಇನ್ನು ನಾಳೆ ಐತಿ ನಮ್ಮಲ್ಲಿ ಅಂತಾರೆ. ಅವಾಗೇನ್ ಮಾಡೋದು, ಅವಾಗ ನಡೆಯಂಗಿಲ್ಲ. ಅದನ್ನು ಭಕ್ತಿ ಮಾಡಕ್ಕೆ ಈಗ ಏನ್ ಮಾಡ್ಬೇಕು, ಭಕ್ತಿ ಇರೋ ತನಕ ಭಕ್ತಿ ಮಾಡ್ಬೇಕು. ಭಗವಂತನ ಭಕ್ತಿ ಮಾಡಿದಾಗಲೇ ನಮ್ಮ ಕರ್ಮದ ಶಕ್ತಿ ಕಮ್ಮಿ ಆಗ್ತದೆ. ಪುಣ್ಯದಿಂದ ಒಂದು ಜನರಲ್ಲಿ ಸುಖಿಯಾಗಿ, ಹಾಯಾಗಿ, ಆನಂದದಿಂದ ನಿರೋಗಿಯಾಗಿ ಬರ್ತದೆ. ಈ ಕೈಗಳು, ಕಾಲುಗಳು, ಬಾಯಿಗಳು, ಕಣ್ಗಳು ಯಾಕೆ ಸಿಕ್ಕಿ ಗೊತ್ತಾ ನಿಮ್ಗೆ? ಯಾರಿಗೆ ಕಣ್ ಕಿಸೇಕಲ್ಲ, ಒಯ್ಯಕ್ಕಲ್ಲ, ಹೊಡೆಯಕ್ಕಲ್ಲ, ಒಲೆಯಕ್ಕಲ್ಲ, ಭಕ್ತಿ ಮಾಡ್ಲಿಕ್ಕೆ, ತೀರ್ಥಯಾತ್ರೆ ಮಾಡ್ಲಿಕ್ಕೆ, ಕೈಯನ್ನು ಜೋಡಿಸ್ಲಿಕ್ಕೆ. ಮನುಷ್ಯ ಯಾಕೆ ಸಿಕ್ಕಿದ್ರೆ ಗೊತ್ತನು? ಧರ್ಮ ಧ್ಯಾನ ಮಾಡ್ಲಿಕ್ಕೆ, ಆತ್ಮ ಧ್ಯಾನ ಮಾಡ್ಲಿಕ್ಕಲ್ಲ.
तीर्थंकरजनीन्द्राय मम संसारतापविनाशिनाय चन्दनं निरूपयामि स्वाहा ओ पंखीरा